ನಮ್ಮ ಸರ್ಕಾರ ಯಾವುದೇ ಜಾತಿ ಧರ್ಮ ಇನ್ಫ್ಲುಯೆನ್ಸು ಕೂಡ ನಡೆಯೋದಿಲ್ಲ. ಯಾವ ಪ್ರೆಷರ್ ಕೂಡ ಯಾವ ರೀತಿಯ ಭಾಗಿಯಾಗಬೇಡಿ. ನಾವು ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆನ್ಸಿ ನಮ್ಮಲ್ಲಿ ಇಟ್ಕೊಂಡು ಯಾವ ಅಧಿಕಾರಿ ಉತ್ತಮವಾಗಿ ಜನರ ಭಾವನೆ ಆಡಳಿತದಲ್ಲಿ ಜನರ ಸಮಸ್ಯೆಯನ್ನ ಬಗೆಹರಿಸೋ ಪಾಸಿಟಿವ್ ಅಪ್ರೋಚ್ ಯಾವಾಗಲೂ ಕೂಡ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೆ. 15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆಕ್ಷನ್ ಪ್ಲಾನ್ ಅನ್ನ ಡಿಪಾರ್ಟ್ಮೆಂಟ್ ಅವರು ಸಿದ್ಧಪಡಿಸಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಎಲ್ಲರೂ ಕೂಡ ಅಕೌಂಟಬಲ್ ಆಗಿರಬೇಕು. ದೇಶದಲ್ಲಿ ವಿದ್ಯಾವಂತರು ನಡೀತದೆ, ಬುದ್ಧಿವಂತರು ನಡೀತಾರೆ, ಪ್ರಜ್ಞಾವಂತಿಕೆ ಬೇಕು ಅನ್ನೋದು ಹಿರಿಯರು ಹೇಳ್ತಾರೆ. ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ಇಸ್ ಸೊಲ್ಯೂಷನ್. ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಅಪ್ರೋಚ್ ಇದು ಇರಬೇಕು ಅಂತ ಹೇಳಿದೆ. ನನಗೆ ಹಿಸ್ಟ್ರಿ ರೀಡ್ ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ, ಹಿಸ್ಟ್ರಿ ಓದೋಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡೋದು, ಏನಾದ್ರು ಸಾಕ್ಷಿಗಳನ್ನು ಬಿಟ್ಟು ಹೋಗ್ಬೇಕು. ಯಾವಾಗ ನಮ್ಗೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ಕೂಡ ಇದನ್ನ ಅವಶ್ಯ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ. ಔಟ್ ಆಫ್ ದಿ ವೇ ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ನಮ್ಮ ಮಂತ್ರಿಗಳು ಇಲ್ಲ ಯಾರೇ ಶಾಸಕರು ಯಾರೇ ನನ್ನ ಆಫೀಸರು ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿತ್ ಇನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ವೇರ್ ದೇರ್ ಇಸ್ ಪ್ರಾಬ್ಲಮ್, ಫೈಂಡ್ ಔಟ್ ಎ ಸೊಲ್ಯೂಷನ್ ವಿತ್ ಇನ್ ದಿ ಸಿಸ್ಟಮ್. ಸೊ ಸಿಸ್ಟಮ್ ಬಿಟ್ಟು ಏನು ಕೂಡ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ.